ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಎನ್ನರ್ಪುರ ತಾಲೂಕಿಗೆ 13ನೇ ತಾರೀಕು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಭೇಟಿ ನೀಡಿ ಹಲವಾರು ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆಗೆ ಬರ್ತಿರುವಂತದ್ದು. ಈ ವಿಚಾರವಾಗಿ ಚರ್ಚೆ ಮಾಡಲು ನಮ್ಮ ಜೊತೆ ಶೃಂಗೇರಿ ಕ್ಷೇತ್ರದ ಶಾಸಕರು ಹಾಗೆ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದ ಶ್ರೀಯುತ ಟಿ.ಡಿ. ರಾಜೇಗೌಡ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಮೊದಲನೇದಾಗಿ ಎರಡು ವರ್ಷಗಳ ನಂತರ ಶೃಂಗೇರಿ ಕ್ಷೇತ್ರಕ್ಕೆ ಈಗ ಮುಖ್ಯಮಂತ್ರಿಗಳಿಗೆ ಬರ್ತಿರುವಂತದ್ದು ಮೊದಲ ರಿಯಾಕ್ಷನ್. ಸುಮಾರು 38.50 ಕೋಟಿ ರು ವೆಚ್ಚದಲ್ಲಿ ಎನ್ನಾಪುರ ಮತ್ತು ಹೊದ್ದೇಕುಡಿಗೆ ಸಂಪರ್ಕ ಸೇತುವೆ ನಿರ್ಮಾಣ ಆಗಿದೆ. ಹಿಂದೆ ಭದ್ರಾ ಡ್ಯಾಮ್ ನಿರ್ಮಾಣ ಮಾಡುವಂಥ ಒಂದು ಸಂದರ್ಭದಲ್ಲಿ ಈ ಭಾಗದಲ್ಲಿ ಬಹುತೇಕ ಭಾಗಗಳು ಮುಳುಗಡೆಯಾಗಿ ಸಾವಿರಾರು ರೈತರು ಪರಿಸ್ಥಿತಿ ಬೀದಿಗೆ ತರುವಂಥದ್ದಾಗಿದೆ. ಅನೇಕ ವರ್ಷಗಳ ಬೇಡಿಕೆಯನ್ನು ಕೂಡ ಸೇತುವೆ ನಿರ್ಮಾಣ ಮಾಡಲು ಸಾಧ್ಯ ಆಗುತ್ತೆ. ಎನ್ನಾಪುರ ತಾಲೂಕು ಅಂತೇಳಿ ಹೆಸರಾಗಿ 100 ವರ್ಷದ ಒಂದು ಸಂಭ್ರಮಾಚರಣೆ ಸಂದರ್ಭದಲ್ಲಿ ಐಬಿ ಮತ್ತು ಹೊನ್ನೇಕುಡಿಗೆ ಕಡಗಿನಬೈಲು ಏತ ನೀರಾವರಿ ಉದ್ಘಾಟನೆ ಸಮಾರಂಭದಲ್ಲಿ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಆ ಭಾಗದ ರೈತರ ಒಂದು ಮನವಿ ಮೇರೆಗೆ ಇಲ್ಲಿಯೇ ಹುಟ್ಟು ಬೆಳೆದಂಥ ಶ್ರೀನಿವಾಸರವರು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಅದ್ರ ಹಿಂದೆ ಸುಮಾರು 2 ವರ್ಷಗಳ ಸತತ ಹೋರಾಟ ಅವತ್ತು ಮಾತು ಕೊಟ್ಟು ಅದಕ್ಕೆ ಕಡಿಮೆ ವೆಚ್ಚದಲ್ಲಿ ನಿರ್ಮಾಣ ಆಗುತ್ತೆ ಅಂತಿತ್ತು. ಅದು ನೋಡಿದರೆ ಸುಮಾರು 38-39 ಕೋಟಿ ರೂಪಾಯಿ ತಲುಪಂಥ ಸಂದರ್ಭದಲ್ಲಿ ನಮಗೆ ಗೊತ್ತಿದೆ ಈಗ ಬಾಕಿಗಳನ್ನು ಕೊಡೋದ್ರ ಜೊತೆಗೆ ಈ ಥರ ದೊಡ್ಡ ಯೋಜನೆಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಕಷ್ಟ ಆಗಿದೆ. ಅಂಥ ಸಂದರ್ಭದಲ್ಲಿ ಶ್ರೀನಿವಾಸರಾವ್ ಅವರನ್ನ ಮಂಜೂರು ಮಾಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಇವತ್ತು ಸೇತುವೆ ನಿರ್ಮಾಣ ಆಗಿದೆ. ಸರ್, ಆ ಸೇತುವೆ ಇನ್ನೊಂದೇನೆಂದ್ರೆ 8 ವರ್ಷಗಳ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರ ಆ ಥರ ಶಂಕುಸ್ಥಾಪನೆ ನೆರವೇರಿಸಿದ್ರು. ಇಂದು ಅವರೇ ಉದ್ಘಾಟನೆ ಮಾಡ್ತಿರುವಂಥದ್ದು ಎಷ್ಟು ವಿಶೇಷತೆಯನ್ನು ಪಡ್ಕೊಂಡು ಸಿದ್ದರಾಮಯ್ಯನವರೇ ಬಂದು ಅದನ್ನು ಗುದ್ಲಿ ಪೂಜೆ ಮಾಡಿದ್ದಾರೆ. ಅವರಿಂದಲೇ ಉದ್ಘಾಟನೆ ಆಗಬೇಕು ಅನ್ನುವ ಈ ಭಾಗದ ಜನರ ಸಂಕಲ್ಪ ಇತ್ತು. ಅದೃಷ್ಟವಶಾತ್ ಮಧ್ಯ ಬೇರೆ ಸರ್ಕಾರ ಬಂತು, ಬೇರೆ ಕಾರಣಗಳಿಂದ ಅದು ವಿಳಂಬ ಆಯಿತು ಕಾಮಗಾರಿ ಪ್ರಾರಂಭ ಆಗುವಂಥದ್ದು. ತದನಂತರ ನಮ್ಮದೇ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ, ಸತೀಶ್ ಜಾರಕಿಹೊಳಿ ಅವರು PWD ಮಿನಿಸ್ಟರ್ ಆಗಿ, ಹಾಗೆಯೇ ಬಾಲಕೃಷ್ಣರವರು ಆ ಒಂದು ನಿಗಮದ KRDL ಸಂಸ್ಥೆಯ ಅಧ್ಯಕ್ಷ ಆದ ನಂತರ ಶ್ರೀನಿವಾಸ ಅವರ ಒಂದು ಪ್ರಯತ್ನದಿಂದ ಅದಕ್ಕೆ ಬಹಳ ಚಾಲನೆ ಸಿಕ್ತು. ಅವರ ಹಿಂದೆ ನಾವು ನಿಂತು ಕೆಲಸ ಮಾಡಿದ್ವಿ. ಇವತ್ತದು ಉದ್ಘಾಟನೆ ಆಗಿ ಇವತ್ತು ಸಿದ್ದರಾಮಯ್ಯ 50 ಅದು ಸಂಪೂರ್ಣ ಕಾಮಗಾರಿ ಮುಗಿದು ಸಿದ್ದರಾಮಯ್ಯನವರ ಒಂದು ಅಮೃತ ಹಸ್ತದಿಂದ ಅದು ಉದ್ಘಾಟನೆ ಆಗ್ತಾ ಇದೆ. ನಾವೆಲ್ಲರೂ ಈ ಭಾಗದ ಎಲ್ಲರೂ ಜನರು ಕೂತು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಆ ಸೇತುವೆಗೆ ಸಿದ್ದರಾಮಯ್ಯ ಸೇತುವೆ ಅಂತ ಹೆಸರಿಡಬೇಕು ಅನ್ನುವ ಒಂದು ಪ್ರಸ್ತಾಪ ಕೂಡ ಬಂತು. ಹಾಗಾಗಿ ಅವರ ಹೆಸರಿನಲ್ಲಿ ಆ ಸೇತುವೆನ ನಾವು ಅವರ ಅಮೃತಾಸ್ತ್ರದಿಂದ 13ನೇ ತಾರೀಕು ಬೆಳಗ್ಗೆ 10:10ವರೆಗೆ ಅದನ್ನು ಉದ್ಘಾಟನೆ ಮಾಡಿದ್ದೇವೆ. ಓಕೆ ಸರ್, ಈಗ ಹೊನ್ನೇಕುಡಿಗೆ ಸೇತುವೆಯನ್ನು ಸಿದ್ದರಾಮಯ್ಯನವರ ಸೇತುವೆ ಎಂದೇ ಅಲ್ಲಿನ ಸಾರ್ವಜನಿಕರೇ ಮಾತಾಡುವ ಅಷ್ಟು ಮಟ್ಟಿಗೆ ಅದು ಈಗ ಖ್ಯಾತಿಯನ್ನು ಪಡ್ಕೊಂಡಿದೆ. ಬೇರೆ ಭಾಗದಿಂದಲೂ ಕೂಡ ಆ ಸೇತುವೆಯನ್ನು ನೋಡೋಕೆ ಜನ ಕೂಡ ಬರ್ತಾ ಇದ್ದಾರೆ. ಕ್ಷೇತ್ರ ಆಗಿರ್ಬೋದು, ಜಿಲ್ಲೆಯ ಬೇರೆ ಭಾಗಗಳಿಂದಲೂ ಕೂಡ ಬರ್ತಾರೆ. ಆ ಒಂದು ಸಿದ್ದರಾಮಯ್ಯನವರ ಸೇತುವೆಯಿಂದಾಗಿ ಆ ಭಾಗ ಆಗಿರ್ಬೋದು ಎನ್ನರ್ಪುರ ತಾಲೂಕಿನ ಜೊತೆಗೆ ಎಷ್ಟು ಬೆನಿಫಿಟ್ ಏನು? ಈಗ ಅವರು ಸುಮಾರು 1 ಗಂಟೆ ಸುಮಾರು 30-40 ಕಿಲೋಮೀಟರ್ ಸುತ್ಕೊಂಡು ಬರಬೇಕಾಗಿದೆ. ಓಕೆ, ಎಲ್ಲ ಅವರ ವ್ಯವಹಾರ ವಹಿವಾಟುಗಳು ಬೆಳೆದಂಥ ಬೆಳೆ ಮಾರಾಟ ಆಗೋದಾಗಲಿ ಅಥವಾ ಅವರಿಗೆ ದಿನನಿತ್ಯ ಚಟುವಟಿಕೆಗಳಿಗೆ ಏನೇ ಬೇಕಾದರೂ ಅಷ್ಟು ಸುತ್ತುವರೆದು ಬರಬೇಕಾಗಿತ್ತು. ಕೃಷಿ ಚಟುವಟಿಕೆಗೂ ಕೂಡ ಅಷ್ಟು ಸುತ್ತು ಬರಬೇಕಾಗಿತ್ತು. ಇವತ್ತು ಕೇವಲ ಒಂದು 10 ನಿಮಿಷದಲ್ಲಿ ಎನ್ನಾಪುರ ಸಂಪರ್ಕಿಸುವಂಥ ಒಂದು ವ್ಯವಸ್ಥೆ ಆಗಿದೆ. ಅದು ಬಹಳ ದೊಡ್ಡ ರೈತರಿಗೆ ಬಹಳ ದೊಡ್ಡ ಸಹಾಯ ಆಗಿದೆ. ಸರ್, ಅದೇ ರೀತಿಯಲ್ಲಿ ಸೇತುವೆ ರೀತಿಯಲ್ಲಿ ಎನ್ನರ್ಪುರ ಪಟ್ಟಣದ ಅಗಲೀಕರಣ ಅದಕ್ಕೂ ಕೂಡ ಈಗ ಶಂಕುಸ್ಥಾಪನೆ ಆಗ್ತಿರುವಂತದ್ದು, ಅದ್ರ ಕುರಿತಾಗಿ ಇದು ಏನಾಗಿದೆ, ಎನ್ನಾಪುರ ರಸ್ತೆ ಅಗಲೀಕರಣ ಮಾಡದಲ್ಲ ಇದ್ರೆ ಈ ಭಾಗದ ಎನ್ನಾಪುರ ಅಭಿವೃದ್ಧಿನೇ ಆಗ್ತಾ ಇರಲಿಲ್ಲ. ವರ್ತಕರ ಸಂಘದ ಅಧ್ಯಕ್ಷರು ಮತ್ತು ಅದರ ಪದಾಧಿಕಾರಿಗಳು ಪದೇ ಶ್ರೀನಿವಾಸರನ್ನ ನಮ್ಮನ್ನು ಅವರು MLC ಆಗಿದ್ದಾಗ, ನಾನು MLA ಆದಾಗ ಪರಿ ಅದನ್ನು ನಮಗೆ
ಮನವರಿಕೆ ಮಾಡಿಕೊಡ್ತು. ಅವ್ರ ಮನವಿ ಮೇರೆಗೆ ಅದಕ್ಕೆ ಪ್ರಯತ್ನ ಮಾಡಿ ಅದಕ್ಕೂ ಕೂಡ ಈಗಾಗಲೇ ಶ್ರೀನಿವಾಸ್ ಅವರೇ ಸತತ ಪ್ರಯತ್ನ ಮಾಡಿ ಸುಮಾರು 60 ಕೋಟಿ ರೂಪಾಯಿ ಆ ರಸ್ತೆ ಅಗಲಕ್ಕೆ ಪರಿಹಾರ ಸಮೇತ ರಸ್ತೆ ಅಗಲೀಕರಣ ಮಾಡೋದಕ್ಕೆ ಬಿಡುಗಡೆ ಆಗಿದೆ. ಬಹುತೇಕ ಎಲ್ಲರೂ ಕೂಡ ಒಪ್ಪಿಗೆ ಕೊಟ್ಟು ಪರಿಹಾರದ ಹಣನೂ ಕೂಡ ವಿತರಣೆ ಆಗ್ತಾ ಇದೆ. ಅದನ್ನು ಕೂಡ ಅವರ ಅನುದಾನದಲ್ಲೇ ಬುದ್ಧಿ ಪೂಜೆ ಮಾಡಿ ನಾವು ಇಮಿಡಿಯೇಟ್ ಆಗಿ ಅದನ್ನು ಕಾಮಗಾರಿಯನ್ನು ಕೂಡ ಪ್ರಾರಂಭ ಮಾಡ್ತೇವೆ. ಓಕೆ ಸರ್, ಈಗ 13ನೇ ತಾರೀಕು ಇನ್ನು ಸೋಮವಾರ ನಡೆಯುತ್ತಿರುವಂತಹ ಕಾರ್ಯಕ್ರಮದಲ್ಲಿ ಯಾವೆಲ್ಲ ವಿಶೇಷತೆಗಳಿಂದ ಕೂಡಿದೆ? ವಿಶೇಷತೆ ಏನು, ಇಡೀ ಇಡೀ ಕ್ಷೇತ್ರ ತಾಲೂಕು ಮೆಚ್ಚುವಂಥ ಒಂದು ಸೇತುವೆ. ಅದು ಮುಂದೆ ಇಡೀ ರಾಜ್ಯದ ಬೇರೆ ಬೇರೆ ರಾಜ್ಯಗಳ ಗಮನ ಸೆಳೆಯುವಂಥ ಮತ್ತು ವಿದೇಶಿಯರ ಗಮನ ಸೆಳೆಯುವಂಥ ಒಂದು ಪ್ರವಾಸಿ ತಾಣವಾಗೂ ಕೂಡ ಹೊರಹೊಮ್ತಾ ಇದೆ. ಅಷ್ಟು ಸುಂದರವಾದಂಥ ಜಾಗ. ಅಲ್ಲಿ 3 ಎಕರೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಮಂಜೂರು ಮಾಡಿಕೊಟ್ಟಿದ್ದಾರೆ. ಪ್ರವಾಸೋದ್ಯಮದ ಅಧ್ಯಕ್ಷರು ಕೂಡ ಶ್ರೀನಿವಾಸ್ ಇದ್ದಾರೆ. ಅವರಿಗಾಗಲೇ ಅದನ್ನು ಬಹಳ ಉತ್ತಮವಾಗಿ ಒಂದು ರೆಸಾರ್ಟ್ ಟೈಪ್ ನಿರ್ಮಾಣ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರವಾಸೋದ್ಯಮದ ಬೆಳವಣಿಗೆ ಕೂಡ ಸಾಕ್ಷಾತ್ ಪ್ರವಾಸೋದ್ಯಮ ಬೆಳವಣಿಗೆ ಆದ ಕೂಡಲೇ ಆಟೋಮೆಟಿಕಲಿ ಯನ್ನಾಪುರ ನಗರ ಪ್ರದೇಶ ಕೂಡ ನನ್ನ ನಿರೀಕ್ಷೆಗೆ ಮೀರಿದ ಬೆಳವಣಿಗೆಯನ್ನ ಕಾಣ್ತದೆ. ಭಾಗದ ಜನರಿಗೆ ಬಹಳ ದೊಡ್ಡ ಸಹಕಾರ ಸರ್, ಈಗ ಮುಖ್ಯಮಂತ್ರಿಗಳ ಜೊತೆಗೆ ಬೇರೆ ಎಲ್ಲ ಸಚಿವರು ಬೇರೆ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಈಗ ನಾವು ಸತೀಶ್ ಜಾರಕಿಹೊಳಿ PWD ಮಿನಿಸ್ಟರ್ ಕರೆತಾ ಇದ್ವಿ, ಜಿಲ್ಲಾ ಉಸ್ತುವಾರಿ ಸಚಿವರಂತ ಜಾರ್ಜ್ ಸಾಹೇಬ್ ಕರೆತಾ ಇದ್ವಿ. ಅವರು ಕೂಡ ಇದ್ರ ಬಗ್ಗೆ ಬಹಳಷ್ಟು ಕಳಕಳಿ ಕಾಳಜಿ ವಹಿಸಿ ಇದು ಇಷ್ಟು ಬೇಗ ಅನುಷ್ಠಾನಗೊಳಿಸಲು ಕಾರಣೀಭೂತರಾಗಿದ್ದರು. ಹಾಗೆಯೇ ನಾವು ಕೃಷ್ಣ ಬೈರೇಗೌಡರು ಹಕ್ಕುಪತ್ರ ವಿತರಣೆ ಮಾಡೋದ್ರಿಂದ ಮತ್ತೆ 4 ರೆವಿನ್ಯೂ ಕಚೇರಿಗಳು ಉದ್ಘಾಟನೆ ಮಾಡೋದ್ರಿಂದ ಅವ್ರನ್ನ ಆಹ್ವಾನ ಮಾಡಿದ್ದಾರೆ. ಹಾಗೆಯೇ ನಮ್ಮ ಬೈರತಿ ಸುರೇಶ್ ಅವರನ್ನು ನಗರಾಭಿವೃದ್ಧಿ ಸಚಿವರನ್ನ ನಾವು ಆಹ್ವಾನ ಮಾಡಿದ್ದೇವೆ. ಅವರ ನಗರೋತ್ಥಾನದ ಕುಡಿಯ ನೀರಿನ ಕುಡಿಯ ನೀರು ಯೋಜನೆಯನ್ನು ಕೂಡ ಗುದ್ಲಿ ಪೂಜೆ ಆಗ್ತಾ ಇದೆ. ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವ್ರನ್ನ ನಾವು ಆಹ್ವಾನ ಮಾಡಿದ್ದೇವೆ. ನಾವು ಮುಖ್ಯಮಂತ್ರಿಗಳ ಜೊತೆ ಉಪಮುಖ್ಯಮಂತ್ರಿಗಳನ್ನು ಕೂಡ ನಾವು ಆಹ್ವಾನ ಮಾಡಿದ್ದೀವಿ. ಅವರು ತಮಿಳುನಾಡು ಚುನಾವಣೆ ತೆರಳೋದ್ರಿಂದ ಅವರು ಬರುವಂಥದ್ದು ಇನ್ನೂ ಅವರ ಟೂರ್ ಪ್ರೋಗ್ರಾಮ್ ಇನ್ನೂ ಫಿಕ್ಸ್ ಆಗಿಲ್ಲ. ಇಷ್ಟೆಲ್ಲ ನಾವು ಆಹ್ವಾನ ಮಾಡಿದೆವು. ಅದ್ರ ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಕಟಾರಿ ಅವರು, ಎಲ್ಲ ಇಲಾಖೆ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ನಮ್ಮ CEO, ಅನೇಕ SP ಅವರು ಮತ್ತು ಅನೇಕ ರಾಜ್ಯ ಮಟ್ಟದ ಅಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ ನಿಗಮದ ಅಧ್ಯಕ್ಷರುಗಳು, ಎಲ್ಲ ತಾಲೂಕಿನ ಶಾಸಕರುಗಳು ಬರ್ತಾರೆ, ಮುಖಂಡರುಗಳು ಕೂಡ ಬರ್ತಾ ಇದ್ದಾರೆ. ಸರ್, ಕೊನೆಯದಾಗಿ ಶೃಂಗೇರಿ ಕ್ಷೇತ್ರ ಜನತೆಗೆ ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಯಾವ ರೀತಿಯಾಗಿ ಆಹ್ವಾನವನ್ನು ನಾವು ಹಿಂದೆ ನರಸಿಂಹರಾಜ ಒಡೆಯರ್ ಬಂದು ಇಲ್ಲಿ ಯದಾಪುರ ಅಂತ ನಾಮಾಂಕಿತ ಮಾಡಿದ್ದಾರೆ. ಅದರ 100 ವರ್ಷದ ಸಂಭ್ರಮಾಚರಣೆ ಬಂದಂಥ ಸಂದರ್ಭದಲ್ಲಿ ಈ ಸೇತುವೆ ಉದ್ಘಾಟನೆ ಆಯಿತು. ಅವತ್ತು ಮಹಾರಾಜರು ರಾಜರಾಗಿದ್ದು, ಇವತ್ತು ನಮಗೆ ಸಿದ್ದರಾಮಯ್ಯ ಇಡೀ ರಾಜ್ಯ ಆಳುವಂಥ ರಾಜರಾಗಿದ್ದಾರೆ. ಹಾಗಾಗಿ ಅವ್ರು ಬರ್ತಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ ತಂದಿದೆ, ಅತೀವ ಸಂತೋಷ ತಂದಿದೆ. ಎಲ್ಲ ಕ್ಷೇತ್ರಾದ್ಯಂತ ಮತ್ತು ಜಿಲ್ಲಾದ್ಯಂತ ಅನೇಕ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು ಆಗಮಿಸಿದ್ದಾರೆ. ಇದೊಂದು ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಬೇಕು ಅನ್ನುವ ಒಂದು ತೀರ್ಮಾನವನ್ನು ಮಾಡಿದರು. ಬಹಳ ಅದ್ದೂರಿಯಾದಂಥ ಒಂದು ಕಾರ್ಯಕ್ರಮ ಇದೆ. ಎಲ್ಲ ಕ್ಷೇತ್ರದ ಜನರು ಎಲ್ಲರೂ ಬರಬೇಕು, ಎಲ್ಲ ಶಾಸಕರು ಬರಬೇಕು. ಮತ್ತು ನಮ್ಮ ಪಕ್ಷದ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು ಬರಬೇಕು ಅಂತೇಳಿ ಅವರನ್ನು ನಾನು ಅತ್ಯಂತ ಸಂತೋಷವನ್ನು ಈ ಸಭೆಗೆ ಆಹ್ವಾನವನ್ನು ಮಾಡ್ತೇನೆ. ಸರ್, ಅದೇ ರೀತಿಯಲ್ಲಿ ಈಗ ಬೆಳಗಾವಿನ ಸಮಸ್ಯೆಗಳ ಕುರಿತಾಗ ಅದು ಕಾಡು ಪ್ರಾಣಿಗಳು ಬೇರೆ ಬೇರೆ ಸಮಸ್ಯೆಗಳಿಗೆ ಅದು ಕಾಡು ಪ್ರಾಣಿಗಳ ಹಾವಳಿ ಮುಖ್ಯವಾಗಿದೆ. ಆ ಒಂದು ಸಮಸ್ಯೆ ಕುರಿತಾಗಿ ಏನಾದರೂ ಮುಖ್ಯಮಂತ್ರಿಗಳ ಕೈಯಿಂದ ಏನಾದರೂ ವಿಶೇಷವಾಗಿ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಪ್ಯಾಕೇಜ್ ನಾವು ಘೋಷಣೆ ಮಾಡುವ ಸಾಧ್ಯತೆ ಇದೆಯಾ? ಈ ಭಾಗದ ಅನೇಕ ಸಮಸ್ಯೆಗಳನ್ನ ಅವ್ರ ಗಮನಕ್ಕೆ ತರ್ತೀವಿ, ಘೋಷಣೆ ಮಾಡ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಮಾನವ ಪ್ರಾಣಿ ಸಂಕರ್ಷ ಮತ್ತು ಅಡಿಕೆ ಹಳದಿ ಎಲೆ ರೋಗ, ಎಲೆ ಚುಕ್ಕಿ ರೋಗ ಮತ್ತು ಕೊಪ್ಪದಿಂದ ಏರ್ಪೋರ್ಟ್ಗೆ ಹೋಗುವಂಥ ರಸ್ತೆ ಮತ್ತು ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ ಮನವಿ ಮಾಡಬೇಕು ಅಂತೇಳಿ ನಾವು ಮಾಡಿದ್ದೇವೆ. ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಮಾಡೋದಕ್ಕೆ ಬಜೆಟನ್ನು 1,500 ಕೋಟಿ ಇದೆ. ಅದನ್ನು ಇಮಿಡಿಯೇಟ್ ಆಗಿ ಟೆಂಡರ್ ಚಾಲನೆ ಕೊಡಬೇಕು ಅಂತೇಳಿ 10 ಹಲವು ಬೇಡಿಕೆಗಳನ್ನ ನಾವು ಮುಂದೆ ಬಿಡ್ತಾ ಇದ್ದೇವೆ. ಸರ್, ಇದುವರೆಗೆ ಒಂದು ಸುದರ್ಶನ ಭಾಗವಹಿಸಿ ಇನ್ನು ಮುಖ್ಯಮಂತ್ರಿಗಳು ಬರುತ್ತಿರುವ ಕಾರ್ಯಕ್ರಮದ ಕುರಿತಾಗಿ ಸಂಪೂರ್ಣವಾದ ಮಾಹಿತಿಯನ್ನು ಹಂಚಿಕೊಳ್ಳಕ್ಕೆ ನಮ್ಮ ಸೈಡ್ ಸಮಾಚಾರ ತಂಡ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ.